ಆಲಮಟ್ಟಿ ಅಣೆಕಟ್ಟೆಯ ಹೊರಹರಿವು ಮತ್ತು ಕೃಷ್ಣಾ ನದಿಯ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿನ ಮಳೆಯನ್ನ ಪರಿಗಣಿಸಿ ನಾರಾಯಣಪುರ ಅಣೆಕಟ್ಟಿನ ಒಳಹರಿವು ಸುಮಾರು 2,50,000 ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀರಿನ ಸುರಕ್ಷತೆ ಮಟ್ಟವನ್ನ ಕಾಯ್ದುಕೊಳ್ಳಲು ನಾರಾಯಣಪುರ ಅಣೆಕಟ್ಟಿನಿಂದ ಕೃಷ್ಣಾ ನದಿಗೆ ಹೊರಹರಿವನ್ನ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 2ರವರೆಗಿನ ಅವಧಿಯಲ್ಲಿ 2,50,000 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಮತ್ತು ಮುಂಬರುವ ಅವಧಿಯಲ್ಲಿ ಒಳಹರಿವಿನ ಆಧಾರದ ಮೇಲೆ ಕೃಷ್ಣಾ ನದಿಗೆ ಮತ್ತಷ್ಟು ಹೊರಹರಿವನ್ನ ಹೆಚ್ಚಿಸಲಾಗುವುದು. ನಾರಾಯಣಪುರ ಜಲಾಶಯದ ವಿವರ ನೋಡೋದಾದ್ರೆ ದಿನಾಂಕ 25/7/2024 ಬೆಳಗ್ಗೆ 8 ಗಂಟೆ. ಪ್ರಸ್ತುತ ನೀರಿನ ಮಟ್ಟ 490.84 ಮೀಟರ್. ಪ್ರಸ್ತುತ ಒಳಹರಿವು 2,25,000 ಕ್ಯೂಸೆಕ್ಸ್. ನದಿಗೆ ಪ್ರಸ್ತುತ ಹೊರಹರಿವು 2,25,650 ಕ್ಯೂಸೆಕ್ಸ್. ಅಂದ್ರೆ 25 ಗೇಟುಗಳು. ಪ್ರಸ್ತುತ ಸಂಗ್ರಹ ಆಗಿರುವುದು 27.212 ಟಿಎಂಸಿ, ಶೇಕಡ 81.68ರಷ್ಟು. ಗರಿಷ್ಠ ಸಂಗ್ರಹ ಎಫ್ಆರ್ಎಲ್ 492.25 ಮೀಟರ್, ಅಂದ್ರೆ 33.313 ಟಿಎಂಸಿ. ಸಂಬಂಧಿತರು ನಾರಾಯಣಪುರ ಅಣೆಕಟ್ಟಿನ ಕೆಳಭಾಗದ ನದಿ ತೀರದ ಹಳ್ಳಿಯ ಜನರನ್ನ ಎಚ್ಚರವಾಗಿರಿ. ಪ್ರಭಾವಿ ಅಧಿಕಾರಿಗಳು ವಿಜೇಂದ್ರ ಹಳ್ಳಿ ಹಾಗೂ ಶಿವರಾಜ್ ಕುಮಾರ್ ಮಾಹಿತಿ ನೀಡಿದ್ರು. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಠೋಡ್, ನಾರಾಯಣಪುರ.